ತ್ಯಾಗ ಮಾಡಿದೆ. ಆದ್ರೆ ನೀನು ಅದಕ್ಕೆ ತಕ್ಕ ಪ್ರತಿಫಲವನ್ನೇ ಕೊಟ್ಟೆ. ಜಗದೀಶ, ನೀನು ಏನ್ ಹೇಳ್ತಂತ ನನಗೆ ಚೆನ್ನಾಗಿ ಗೊತ್ತು. ಇವಳೊಬ್ಬ ಬಡವನ ಮಗಳು. ನಾನು ಇವಳನ್ನು ಮನಸಾರ ಪ್ರೀತಿಸಿದ್ದೇನೆ. ಮದುವೆ ಅಂತ ಆದ್ರೆ ಅದು ಇವಳನ್ನೇ ಅಂತ ಅಲ್ವೇ ನೀನು ಸ್ವಲ್ಪ ಮಾತಾಡೋದಕ್ಕೆ ಅವಕಾಶ. ಜಗದೀಶ, ನಿನ್ನ ಯಾವ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ನಾನಿಲ್ಲ. ನಾನು ಯಾವ ಹುಡುಗಿಯನ್ನ ಬೆರಳು ಮಾಡಿ ತೋರಿಸ್ತೀನೋ ಅದೇ ಹುಡುಗಿನ ನೀನು ಮದುವೆ ಆಗ್ತಕ್ಕದ್ದು. ನಡಿ ಮನೆಗೆ. ಈ ನಿನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಹೇಳು, ಇಲ್ಲ ಅಂದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಾ. ಬಿ ಕೇರ್ಫುಲ್. ಯಪ್ಪ, ಇಲ್ಲಿ ನಡೆದ ವಿಚಾರ ಏನು ಅಂತ ನನಗೆ ಗೊತ್ತಿಲ್ಲ ಕಣೆ. ನಾಟಕ ಮಾಡ್ತೀನಿ. ಈ ನಿನ್ನ ಮಗಳು ಗೌರಿ ನನ್ನ ಮಗನ ಕೂಡ ಪ್ರೀತಿ ಮಾಡುವ ವಿಷಯ ನಿನಗೆ ಗೊತ್ತಿಲ್ಲ. ಯಪ್ಪ, ನಿಮ್ಮ ಪಾದ ಸಾಕ್ಷಿಯಾಗಿ ಇಲ್ಲಿ ಏನ್ ನಡೀತಂತ ನನಗೆ ಗೊತ್ತಿಲ್ಲ ಕಣೆ. ಕೇಳಿ ತಿಳಿದುಕೋ ಇವಳ ರಾಸಲೀಲೆಯನ್ನ. ದಣಿಗಳ ಮಾತಿಗೆ ಉತ್ತರ ಕೊಡೋವ, ಯಾಕೆ ಸುಮ್ಮನೆ ನಿಂತಿ? ಹೇಳವ, ಹೇಳು. ಅದೆಲ್ಲ ಹೇಳ್ತಾಳ. ಮಾಡಿದ ಮನಸ್ಸಿಗೆ ನಾಟುತ್ತೆ ನೋಡು. ಬಹಳ ವರ್ಷಗಳಿಂದ ನೀವು ನನ್ನ ಸುಮ್ಮನೆ ಬಿಟ್ಟೀನಿ. ಇಂಥ ಜಾಗದಾಗ ಯಾರ ನಾಟಿದ್ರು ಒದ್ದು ನನ್ನ ಮಗಳು ತಪ್ಪು ಮಾಡಿದ್ರ ಆಕೆ ನಾ ಶಿಕ್ಷೆ ಕೊಡ್ತೀನಿ. ಆದ್ರ ಊರ್ ಬಿಟ್ಟು ಹೋಗ್ರಿ ಅಂತ ಮಾತ್ರ ಹೇಳಬೇಡಿ ದಡಿ, ಹೇಳಬೇಡಿ. ಯಾಕಂದ್ರ ಎಷ್ಟೋ ವರ್ಷದಿಂದ ನಿಮ್ಮ ಹೊಲ ಬೆಳೆದುಕೊಂಡಿನಿ. ಇನ್ನು ಮುಂದಾದ್ರೂ ನಿಮ್ಮ ಪಾದ ಕೆಳಗೆ ಇರ್ತೀನಿ ದಡಿ. ನನ್ನ ಮಗಳು ಮಾಡಿದ ತಪ್ಪು ಒಂದು ಸಲ ನೀವು ಹೊಟ್ಟೆ ಹಾಕೊಂಡು ಕ್ಷಮ ಮಾಡ್ರಿ. ಇನ್ನು ಮುಂದೆ ಇಂಥ ತಪ್ಪು ಆಗ್ಲದ ನಾ ನೋಡ್ಕೊತೀನಿ ದಡಿ, ನಾ ನೋಡ್ಕೊತೀನಿ. ಮಾತು ಕೊಟ್ಟಿದೀಯಾ? ಮಾತಿನ ಹಂಗ ನಡ್ಕೋಬೇಕು. ಏ ಗೌರಿ, ನೀನು ಅಷ್ಟ. ಇನ್ನು ಮುಂದೆ ನನ್ನ ಮಗನ್ ಕೂಡ ನೀಕೊಂಡಿದ್ದಾಗ ಹಾಕ್ತೀನಿ. ಹುಷಾರ್. ಅವ್ರು ಹೇಳ್ತಿರೋ ಮಾತು ಖರೇನಲ್ಲ? ಮಾತಾಡೋಲ್ಲ, ಯಾಕೆ ಸುಮ್ಮನೆ ನಿಂತಿ? ನಾ ಏನ್ ತಿಳ್ಕೋಬೇಕು? ಮಾತಾಡೋಲ್ಲ, ಮಾತಾಡು. ಇದ್ರಾಗ ನಮ್ಗೆ ಯಾವ ತಪ್ಪು ಇಲ್ಲ. ನಾನು ಎಷ್ಟೇ ಪರಿಪರಿಯಾಗಿ ಅವ್ರು ನಾನು ಮಾತಾಡ್ತಿರ್ಲಿಲ್ಲ. ಗೌರಿ, ನಿನ್ನ ಮನಸಾರ ಪ್ರೀತಿ ಮಾಡಿ ಮದುವೆ ಅಂತ ಆದ್ರೆ ಅದು ನಿನ್ನ ಅಂತ ಈ ಭೂತಾಯಿ ಮೇಲೆ ಆಣೆ ಇಟ್ಟು ವಚನ ಕೊಟ್ಟಾರ. ಹಂಗಾಗಿ ಅವ್ರ ಜೊತೆ ಸಲಿಗೆ ಬೆಳೆಸಿದ್ರೆ ಹೊರತಾಗಿ ಬೇರೆ ಯಾವ ಉದ್ದೇಶದಿಂದನೂ ಅಲ್ಲ. ನೀ ಅವ್ರ ಮಾತಿಗೆ ಮರಳಾಗಬಾರ್ದಾಗಿತ್ತವ, ಮರಳಾಗಬಾರ್ದಾಗಿತ್ತು. ಯಾಕಂದ್ರ ಅವರು ದೊಡ್ಡ ಶ್ರೀಮಂತರು, ನಾವು ಬಡವ್ರ ಮಗ, ಬಡವರು. ಅಲ್ಲಿ ನೋಡಲ್ಲಿ ದೂರದಿಂದ ನೋಡಿದ್ರ ಆಕಾಶ ಭೂಮಿ ಎರಡು ಕೂಡಿದಂಗ ಕಾಣಿಸ್ತಾವು. ಅವು ಎಂದರ ಕೂಡ ಸಾಧ್ಯ ಐತೇನು? ಇದು ಹಂಗ ಹೋಗ್ಲಿ ಬಿಡವ. ಗೊತ್ತಿಲ್ದೂರಾಗ ದಿಕ್ಕಿಲ್ದವ್ರಂಗ ಬದುಕಿದ್ರು ಚಿಂತಿಲ್ಲ. ಆದ್ರೆ ಈ ಊರಾಗ ಮಾತ್ರ ಇರೋದು ಬೇಡ. ನಡೆಯವ, ಹೋಗೋಣ. ನಿಮ್ಮ ಕೈಯ ಮುಗಿದು ಕೇಳ್ಕೊತೀನಿ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ. ನಮ್ಮ ಜೀವಕ್ಕ ಕುತ್ತು ತರಬೇಡಿ ದಣಿ, ಕುತ್ತು ತರಬೇಡಿ. ನಾನು ಚಿಕ್ಕವನಿರ್ಬೇಕಾದ್ರೆ ನನ್ನನ್ನ ಎತ್ತಿ ಆಡಿಸಿ ಬೆಳೆಸಿದ ನಿಮಗೆ ನನ್ನ ಗುಣ ಸ್ವಭಾವದ ಬಗ್ಗೆ ಗೊತ್ತಿಲ್ವೇ? ಅಂತದ್ರಲ್ಲಿ ನಾನು ನಿಮಗೆ ಮೋಸ ಮಾಡ್ತೀನಿ? ಚಚೆ, ಖಂಡಿತವಾಗಿಲ್ಲ. ನಿಮ್ಮ ಮಗಳ ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ.
ದಣಿ, ನಿಮ್ಮ ತಂದೆ ಯಾರು ಹೆಂತೋರದ್ದು ಗೊತ್ತಿತ್ತು. ಈ ರೀತಿ ಹಠದ ಬೀಳ್ಬೇಡ್ರಪ್ಪ, ಹಠದ ಬೀಳಬೇಡ್ರಿ. ನಮ್ಮ ಜಾಗದಾಗ ಬೇರೆ ಯಾರಾದ್ರೂ ಆಗಿದ್ದಾರೆ ಇಷ್ಟೊಂದಿಗೆ ಅವ್ರನ್ನ ಸುಟ್ಟು ಬೂದಿ ಹಣಿಗೆ ಹಚ್ಕೊತಿದ್ರು. ಏನು ಬಹಳ ವರ್ಷದಿಂದ ನಿಮ್ಮ ಹೊಲ ಮನೆ ಕೊಡ್ತೀವಂತ ನಮ್ಮನ್ನು ಸುಮ್ಮನೆ ಬಿಟ್ಟಾರ. ಚಚ, ಆಗದ ಮಾತ್ರಪ್ಪ, ಆಗದ ಮಾತು. ನೋಡಿ ಶಿವಪ್ಪನವ್ರೆ, ನಮ್ಮ ತಂದೆಯವರ ಮಾತು ಕಠೋರವಾದ್ರೂ ಕೂಡ ಮನಸ್ಸು ಮಾತ್ರ ಮಲ್ಲಿಗೆ ಹೂವಿನಷ್ಟೇ ಮೃದು. ಹಾಗಾಗಿ ನೀವು ತಿಳಿದುಕೊಂಡಿರುವಷ್ಟು ಹೀನ ಮನಸ್ಸಿನ ವ್ಯಕ್ತಿತ್ವ ನನ್ನದಿಲ್ಲ. ನನ್ನದೇನಿದ್ರು ಒಂದೇ ಮಾತು, ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅದು ನಿಮ್ಮ ಮಗಳ ಗೌರಿನ ಮಾತ್ರ. ಸರಿ, ಇದು ನೀವು ಮಾತಾಡ್ತಿರೋದಲ್ಲ. ನಿಮ್ಮ ವಯಸ್ಸು ಈ ರೀತಿ ಮಾತಾಡಿಸ್ತೈತಿ. ಸರಿ, ಹುಲಿ ಗವಿ ಚಂದ ಐತೆ ಅಂತ ಆಶಾ ಮಾಡಿದ ಮಗದ ಮರಿ ಹುಲಿ ಗವಿ ಬದುಕಕ್ಕೆ ಸಾಧ್ಯ ಆಯ್ತ? ಮಲದ ಮರಿ ತನ್ನ ಹುಲ್ಲು ಮನೆಗಿರ್ಬೇಕೆ ಹೊರತು ಹುಲಿ ಗವಿಗೆ ಆಶೆ ಪಡಬಾರ್ದ್ರಪ್ಪ, ಆಶೆ ಪಡಬಾರ್ದು. ಯಾಕವ್ರಿ, ನನ್ನ ಮಾತಿನ ಮೇಲೆ ನಿನಗೂ ಕೂಡ ನಂಬಿಕೆ ಇಲ್ವಾ? ಇಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನೋಡೋಣ. ನಿಮ್ಮ ಮಾತಿನ ಮೇಲೆ ನಂಬಿಕೆ ಹಿಡಿದಿದ್ರೆ ಇನ್ನು ಯಾರ ಮಾತು ಮೇಲೆ ನಂಬಿಕೆ ಇಡ್ಲಿ? ನನ್ನ ಸರ್ವಸ್ವನ ನಿಮ್ಗೆ ಒಪ್ಸಿನಿ ಅಲ್ಲಿಂದ. ನೀವು ಹೇಳ್ದಂಗೆ ನಾನು ಕೇಳದೆ ಇದ್ರೆ ನಾನಂತೂ ಬದುಕಲ್ಲ. ನಾನು ಬದುಕಲಿಲ್ಲ ಅಂದ್ರೆ ನಮ್ಮ ಅಪ್ಪನೂ ಉಳಿಯಲ್ಲ. ಬೇಡ ಮಗಳ, ಬೆಂಕಿ ಜೊತೆ ಸರಸ ಒಳ್ಳೆದಲ್ಲ ತಾಯಿ, ಸರಸ ಒಳ್ಳೆದಲ್ಲ. ನೋಡಿ, ನಿಮ್ಗೆ ಯಾವ ಭಯನೂ ಬೇಡ. ಯಾವ ನಮ್ಮ ತಂದೆಯಿಂದ ನಿಮಗೆ ಅವಮಾನವಾಯ್ತು ಅದೇ ನಮ್ಮ ತಂದೆ ಬಂದು ನಿಮ್ ಮಗಳ ಗೌರಿನ ನಮ್ಮ ಮನೆ ಸೊಸೆ ಮಾಡ್ಕೊತೀನಿ ಅಂತ ಹೇಳಿದ ಮೇಲಾದ್ರು ಈ ಮಗುವಿಗೆ ಒಪ್ಕೊಳ್ಳೋದು ತಾನೆ? ಆಯ್ತು ಗಣಿ, ನನ್ನ ಮಗಳು ಸಂತೋಷನೇ ನನ್ನ ಸಂತೋಷ. ಆ ದೇವ್ರಿಟ್ಟಂಗಾಗ್ಲಿ. ಸರಿ, ಹಾಗಾದ್ರೆ ನಾಳೆ ಊರಾಚೆರೋ ದೇವಸ್ಥಾನಕ್ಕೆ ಬಂದು ಅಲ್ಲೇ ನಿಮ್ ಮಗಳ ತುಳಿಗೆ ನಾನು ತಲೆ ಕೆಡ್ತೀನಿ.